ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿದಯಾಖ್ಯಗುರುಂ ಭಜೆ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳಾದ ದಾಸ ಸಾಹಿತ್ಯದ ಅಭಿಮಾನಿಗಳೆಲ್ಲರಿಗೂ ಕೂಡ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳು. ಈಗ ನಾವು ವಿಜಯರಾಯರ ಜನ್ಮಭೂಮಿ ಮತ್ತು ತಪೋಭೂಮಿಯಾಗಿರತಕ್ಕಂಥ ಚೀಕಲ್ಪರಿಬಿಗೆ ಬಂದಿದ್ದೀವಿ. ಮಹಾಪುಣ್ಯ ಕ್ಷೇತ್ರ, ತುಂಗಭದ್ರಾ ನದಿಯ ದಡದಲ್ಲಿರ್ತಕ್ಕಂಥದ್ದು. ಇಲ್ಲಿ ನಡೆದಷ್ಟು ಮಹಾಯಜ್ಞಗಳು, ಇಲ್ಲಿ ನಡೆದಷ್ಟು ಸತ್ರಯಾಗಗಳು ಪ್ರಾಯ ಎಲ್ಲಿ ನಡೆದಿರಲಾರು ಅಂದ್ಕೋತೀನಿ. ವಿಶ್ವೇಶ ವಿದ್ಯಾಮಾನ್ಯ ತೀರ್ಥರಿಂದ ಹಿಡ್ಕೊಂಡು ಅವರ ಶಿಷ್ಯರಾಗಿರ್ತಕ್ಕಂಥ ವಿಶ್ವೇಶ ತೀರ್ಥರಿಂದ ಹಿಡ್ಕೊಂಡು ಎಲ್ಲ ಜ್ಞಾನಿವರೇಣ್ಯರು, ಉತ್ತರಾದಿ ಮಠದ ಸತ್ಯ ಪ್ರಮೋದ ತೀರ್ಥರೇ ಮೊದಲಾದವರು, ನಂತರದ ಅಷ್ಟಮಠದ ಪೀಠಾಧಿಪತಿಗಳು, ಪ್ರಸ್ತುತ ರಾಘವೇಂದ್ರ ಸ್ವಾಮಿಗಳ ಅಧೀನದಲ್ಲೇ ಮಠಕ್ಕೆ ಸಂಬಂಧಪಟ್ಟದ್ದಾಗಿ ಆದ ಈ ಪವಿತ್ರ ಕ್ಷೇತ್ರ. ಆ ರಾಯರ ಮಠದ ಎಲ್ಲ ಪೀಠಾಧಿಪತಿಗಳು, ವ್ಯಾಸರಾಜ ಪೀಠಾಧಿಪತಿಗಳು ಇಲ್ಲಿಗೆ ಬಂದು ಜ್ಞಾನ ಸತ್ರಗಳನ್ನು ನಡೆಸಿ ಹೋಗಿದ್ದಾರೆ. ಒಂದು ವಿಧದಲ್ಲಲ್ಲ, ಸಾವಿರ ಸಂಖ್ಯೆಯಲ್ಲಿ ಇಲ್ಲಿ ಜನರು ಸೇರಿ ಏನು 4 ದಿವಸ 5 ದಿವಸ 7 ದಿವಸಗಳ ಕಾರ್ಯಕ್ರಮಗಳು, ಅಖಂಡವಾದ ಭಜನೆ, ಅಖಂಡವಾಗಿರತಕ್ಕಂಥ ಜ್ಞಾನ ಕಾರ್ಯ ಇವೆಲ್ಲ ಇಲ್ಲಿ ನಡೆದವ ಮಾತು. ಅಂಥ ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದೇನು ನಾವು ನೋಡ್ತಾ ಇದ್ದೀವಿ, ಅಶ್ವತ್ಥ ವೃಕ್ಷದಿಂದ ಕೂಡಿಕೊಂಡಿರ್ತಕ್ಕಂಥ ಈ ಕಟ್ಟಿ ಏನದಲ್ಲ, ಇದು ಎಲ್ಲವೂ ನರಸಿಂಹನ ದಿವ್ಯ ಸನ್ನಿಧಾನದಿಂದ ಒಪ್ಪತಕ್ಕಂಥದ್ದು. ಸಾಕ್ಷಾತ್ ದಾಸ ಸಾಹಿತ್ಯದ ಆದಿಪುರುಷರು, ವ್ಯಾಸರಾಜರ ಗುರುಗಳು, ಪುರಂದರದಾಸರೇ ಮೊದಲಾಗಿರ್ತಕ್ಕಂಥ ಎಲ್ಲ ಹರಿದಾಸರಿಂದ ಸ್ತುತಿಸಲ್ಪಟ್ಟ ಶ್ರೀಪಾದರಾಜರೇನಿದ್ದಾರಲ್ಲ, ಆ ಶ್ರೀಪಾದರಾಜರು ಪ್ರತಿಷ್ಠಾ ಮಾಡಿರ್ತಕ್ಕಂಥ ನರಸಿಂಹ ದೇವಾಲಯ ಇದು. ಅವನ ದಿವ್ಯವಾಗಿರತಕ್ಕಂಥ ಸುಂದರವಾದ ಒಂದು ಚಿಕ್ಕ ಪ್ರತಿಮೆಯನ್ನು ಈ ಪವಿತ್ರ ಸ್ಥಳದಲ್ಲಿ ಶ್ರೀಪಾದರಾಜರು ಪ್ರತಿಷ್ಠಾ ಮಾಡಿ ಹೋಗಿದ್ದಾರೆ. ಇಲ್ಲೇ ವಿಜಯದಾಸರಿಗೆ ಮುರಾರಿರಾಯ ಅಂಥೇಳಿ ಅಪ್ಪ, ಕೂಸಮ್ಮ ಅಂತ ತಾಯಿ. ಈ ಪುಣ್ಯ ದಂಪತಿಗಳಿಗೆ ಮಕ್ಕಳಿದ್ದಿಲ್ಲ. ಅವರು ತಿರುಪತಿಯಲ್ಲಿ ಶ್ರೀನಿವಾಸನ ಸನ್ನಿಧಾನದಲ್ಲಿ ತಿರುಮಲೆಯಲ್ಲಿ ಬಹಳ ವರ್ಷಗಳಷ್ಟು ಕಾಲ ತಪಸ್ಸು ಮಾಡಿದ ಮೇಲೆ ಶ್ರೀನಿವಾಸನ ಪರಮಾನುಗ್ರಹದಿಂದಲೂ, ಅದಕ್ಕೆ ಮುಂಚೆ ಈ ನರಸಿಂಹನ ದಿವ್ಯ ಸನ್ನಿಧಾನದಲ್ಲಿ ಬಹಳ ವರ್ಷಗಳಷ್ಟು ತಪಸ್ಸು ಮಾಡಿದ್ದಾರೆ. ನರಸಿಂಹನ ಉಪಾಸನೆ ಮಾಡಿ ನರಸಿಂಹನ ಅನುಗ್ರಹ ಪಡ್ಕೊಂಡು ಅವನ ಆಜ್ಞಾ ಪ್ರಕಾರ ತಿರುಮಲೆಗೆ ಬಂದು ತಿರುಮಲೆಯಲ್ಲಿ ಶ್ರೀನಿವಾಸನ ದಿವ್ಯ ಸೇವೆಯಿಂದ ಜನ್ಮ ಧನ್ಯ ಮಾಡಿಕೊಂಡು ಒಂದು ಸತ್ಪುತ್ರನಿಗೆ ಜನ್ಮ ಕೊಟ್ಟರು. ಅವರೇ ನಮ್ಮ ಕಥಾನಾಯಕರಾಗಿರತಕ್ಕಂಥ ವಿಜಯದಾಸರು. ಅವರಿಗೆ ತೊಟ್ಟಿಲ ನಾಮ ಯಾವುದು ಅಂದರೆ ದಾಸಪ್ಪ ಅಂಥೇಳಿ. ದಾಸಪ್ಪ ಎಂಬ ಹೆಸರಿನಿಂದ ಇಡುವಾಗಲೇ ತಂದೆ ತಾಯಿಗಳು ದಾಸರಿಗೆ ಅಪ್ಪನಾಗುತ್ತೀ ಅಂತ ಅಂದುಕೊಂಡೋ ಏನೋ. ಪುರಂದರದಾಸರು, ಕನಕದಾಸರು, ವೈಕುಂಠದಾಸರು ಅವ್ರನ್ನ ಬಿಟ್ಟುಬಿಟ್ರೆ ನಂತರದಲ್ಲಿ ಬಂದಿರತಕ್ಕಂಥ ಪ್ರವಾಹ ಏನದಲ್ಲ, ದಾಸರ ಸಾಹಿತ್ಯದ ಪ್ರವಾಹ, ಅದರಲ್ಲಿ ಪ್ರಧಾನ ಪ್ರಮುಖರು ಮಹೀಪತಿದಾಸರು, ಪ್ರಸನ್ನ ವೆಂಕಟದಾಸರು ಸ್ವಲ್ಪ ವಿಜಯರಾಯರಕ್ಕಿಂತ ಹಿಂದಿನವರಾಗ್ತಾರೆ, ಅಂದರೆ ಸ್ವಲ್ಪ ವಯಸ್ಸಿನಿಂದ ದೊಡ್ಡವರು. ನಂತರದಲ್ಲಿರ್ತಕ್ಕಂಥ ಗೋಪಾಲದಾಸರು, ಜಗನ್ನಾಥದಾಸರು, ಪ್ರಾಣೇಶದಾಸರು, ಗುರು ಜಗನ್ನಾಥದಾಸರು, ಗುರು ಶ್ರೀ ಶಿವಠದಾಸರು, ಶೇಷದಾಸರು, ನೂರಾರು ಜನರೆಲ್ಲರೂ ಕೂಡ ವಿಜಯದಾಸರಿಂದ ಪ್ರಭಾವಿತರಾಗಿರ್ತಕ್ಕಂಥವರು, ವಿಜಯದಾಸರ ಪರಮಾನುಗ್ರಹಕ್ಕೆ ಪಾತ್ರರಾದವರು. ಆ ಎಲ್ಲ ದಾಸರಿಗೆ ಅಪ್ಪನ ಸ್ಥಾನದಲ್ಲಿ ಇದ್ದು ಉದ್ಧಾರ ಮಾಡಿರ್ತಕ್ಕಂಥ ಪುಣ್ಯಾತ್ಮರು. ಇದರಿಂದಾಗಿಯೇ ವಿಜಯದಾಸರು ಅವರ ಅಪ್ಪ ಅಮ್ಮ ಮುರಾರಿರಾಯ ಮತ್ತು ಕೂಸಮ್ಮ ಇಂಥ ಮಗ ಆಗ್ತಾನೆ, ಮುಂದೆ ದಾಸರಿಗೆಲ್ಲ ಅಪ್ಪ ಆಗ್ತಾನಂತ ಅಂದುಕೊಂಡೋ ಏನೋ, ದಾಸಪ್ಪ ಅಂತ ತೊಟ್ಟಿಲಲ್ಲಿ ತಮ್ಮ ಮಗುವಿಗೆ ನಾಮಕರಣ ಮಾಡಿದರು. ಅಂಥ ವಿಜಯದಾಸರು ದೊಡ್ಡವರಾದ ಮೇಲೆ ಭಾಳ ಬಡತನದವರಿಗೆ, ಆದರೆ ಆ ಬಡತನ ಅವರಿಗೆ ಲೆಕ್ಕ ಇದ್ದಿಲ್ಲ. ಇದು ವಿಜಯಪ್ರಭುಗಳ ಈ ತಪೋಭೂಮಿ, ಶ್ರೀಪಾದರಾಜನಿಂದ ಪ್ರತಿಷ್ಠಿತನಾಗಿರತಕ್ಕಂಥ ನರಸಿಂಹನ ದಿವ್ಯ ಸನ್ನಿಧಾನದಲ್ಲಿರ್ತಕ್ಕಂಥ ಪವಿತ್ರವಾದ ಗಂಗಾದೇವಿಯ ಸನ್ನಿಧಾನದಿಂದ ಪೂರ್ಣ ಕೂಡಿಕೊಂಡಿರ್ತಕ್ಕಂಥ ಭಾವಿ. ನರಸಿಂಹನ ಸನ್ನಿಧಾನಕ್ಕೆ ಹೋಗಬೇಕಾದ್ರೆ ಪ್ರವೇಶ ದ್ವಾರ, ತಲೆಬಾಗಿ ಬಾ ಅಂತ ಸೂಚನೆ ಮಾಡಲಿಕ್ಕಾಗಿ
ಸಣ್ಣದಾದ ದ್ವಾರವನ್ನಿಟ್ಟಿದ್ದಾರೆ. ಯಾವಾಗಲೂ ದೇವರ ಸನ್ನಿಧಾನಕ್ಕೆ ಹೋಗತಕ್ಕಂಥ ವ್ಯಕ್ತಿ ತಲೆ ಎತ್ತಿ ಹೋಗಬಾರ್ದು, ತಲೆ ಬಗ್ಗಿ ಹೋಗಬೇಕು. ಶ್ರೀನಿವಾಸ, ಅದು ಅಲ್ಲಿ ಕಾಣಿಸ್ತಾ ಇರುವುದೇ ತುಂಗಭದ್ರಾ ನದಿ. ವರಾಹ ರೂಪಿ ಪರಮಾತ್ಮನ ಕೋರೆಯ ದಾಡಿಯಿಂದ ಜನಿಸಿ ಬಂದಿರತಕ್ಕಂಥ ಅದ್ಭುತವಾಗಿರತಕ್ಕಂಥ ಪವಿತ್ರವಾಗಿ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಗಂಗಾ ಸ್ನಾನ ತುಂಗಾಪಾನ ಅಂಥೇಳಿ. ಗಂಗೆಯ ನೀರು ಎಷ್ಟು ಸ್ನಾನ ಮಾಡಿದರೆ ಜನ್ಮವನ್ನು ಧನ್ಯ ಮಾಡ್ತದೋ ಅದೇ ಪ್ರಕಾರ ತುಂಗೆಯ ನೀರು ಆರೋಗ್ಯ ಭಾಗ್ಯವನ್ನು ಕರುಣಿಸ್ತಕ್ಕಂಥ ಸಿಹಿಯಾದ ನೀರು. ಯಾಕಂದರೆ ವರಾಹದೇವರ ವದನದಿಂದ ಬಂತಲ್ಲ, ಹಲ್ಲಿನಿಂದ ಬಂತಲ್ಲ, ಅವನ ಬಾಯಿಯಲ್ಲಿರುವ ಜೊಲ್ಲು ಅದರ ಸ್ಪರ್ಶ ಆಗಿ ಅದು ಎಷ್ಟು ಪವಿತ್ರವಾದದ್ದು, ಅದರಿಂದ ಅದ್ಭುತವಾದ ರೀತಿಯಲ್ಲಿ ಸಿಹಿಯಾದ ನೀರು. ಹರೇ ಶ್ರೀನಿವಾಸ, ಇದು ಕಾಣಿಸ್ತದಲ್ಲ, ನಾನು ಈಗಾಗಲೇ ಹೇಳಿದೆ, ಶ್ರೀಪಾದರಾಜರು ಪ್ರತಿಷ್ಠಾ ಮಾಡಿರ್ತಕ್ಕಂಥ ನರಸಿಂಹದೇವರ ದಿವ್ಯವಾಗಿರ್ತಕ್ಕ ಸನ್ನಿಧಾನ. ಇಲ್ಲೇ ವಿಜಯಪ್ರಭುಗಳು ತಮ್ಮ ಜೀವನದ ಉದ್ದಕ್ಕೂ ಸಾಧನೆ ಮಾಡಿದರು. ಪ್ರತಿನಿತ್ಯದಲ್ಲಿ ಕಾಣಿಸ್ತದಲ್ಲ ತುಂಗಭದ್ರಾ ನದಿ, ಆ ತುಂಗಭದ್ರಾ ನದಿಗೆ ಹೋಗಿ ಸ್ನಾನ ಮಾಡೋದು, ಅಲ್ಲಿಂದ ಬಂದು ಇಲ್ಲಿ ನರಸಿಂಹನ ಸನ್ನಿಧಾನದಲ್ಲಿ ಕೂತ್ಕೊಂಡು ಅದ್ಭುತವಾದ ಉಪಾಸನ ಮಾಡಿದ್ದಾರೆ. ಮೇಲೆ ಕಾಣಿಸ್ತಕ್ಕಂಥ ಅಶ್ವತ್ಥ ವೃಕ್ಷ ಏನದಲ್ಲ, ಪ್ರಾಯ ಅದು ಶ್ರೀಪಾದರಾಜರ ಕಾಲದಲ್ಲಿ ಹಾಕಿರಬಹುದು ಅಂತ ಅಂದ್ಕೋತೀನಿ ನಾನು. ಏನಾದ್ರಲ್ಲ ಹಾಗೆ ಅಂದುಕೊಂಡ್ರೆ ತಪ್ಪೇನಿಲ್ಲ. ಅದರಲ್ಲಿ ಶ್ರೀಪಾದರಾಜರ ಕರಕಮಲಗಳಿಂದ ಸ್ಥಾಪಿತವಾಗಿರತಕ್ಕಂಥ ಅಶ್ವತ್ಥ ವೃಕ್ಷ, ಅದರ ಕೆಳಭಾಗದಲ್ಲಿ ನರಸಿಂಹನ ದಿವ್ಯ ಸನ್ನಿಧಾನ. ಒಮ್ಮೆ ನಾವೆಲ್ಲರೂ ಭಜನೆ ಮಾಡ್ತಾ ವ್ಯಾಸರ ವಿಜಯರಾಯರನ್ನು ಸ್ಮರಣೆ ಮಾಡ್ತಾ ಅವರು ವಂಶೀಕರು ಬಂದಿದ್ದಾರೆ. ಇವರು ಜಗನ್ನಾಥ ದಾಸರು ಅಂಥೇಳಿ, ಅವರು ಅಲ್ಲಿ ಪಕ್ಕದಲ್ಲಿ ನಿಂತುಕೊಂಡಿರ್ತಕ್ಕಂಥವ್ರು ಕೃಷ್ಣದಾಸರು. ಅವರಿಬ್ಬರು ಇದ್ದಾರೆ, ನಾವೆಲ್ಲರೂ ಇದ್ದೀವಿ. ಒಮ್ಮೆ ಭಜನೆ ಮಾಡಿಕೋತ ಒಂದು ಪ್ರದಕ್ಷಿಣೆ ಬರೋಣ ನಾವು. ದಾತನ ಹರಿಯ ಭಜಿಸುವ ನರ ಹರಿಯ ಎನಿಸುವ, ಹರುಷ ಸುರಿಸುವ ಜನಕ್ಕೆ ಹರುಷ ಸುರಿಸುವ, ಭರಿತನ ಪಂಚಭೇದವರಿತನ ಸಾಧು ಚರಿತನ ವಿಷಾದ ಕರೆತನ, ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು, ಪಾಪಕೋಟಿಯ ರಾಶಿ ಲೇಪವಾಗದೋ ಪಾಪ ತಳೆವನೋ ಬಲು ದಯಾಪಯೋನಿಧಿ, ರೂಪದಿ ಹರಿಯ ಸ್ತವನ ಮಾಡಿದ ಭುವನ ಬೇಡಿದ ಮಾಧವನ ಬೇಡಿದ, ಗಂಗೆ ಮಿಂದರ ವಿಹಿಂಗಿತೆಂದನ ರಂಗಳಂಗನ ಅಂತರಂಗಭರಿತನ, ಕಾಶಿನಗರದಲ್ಲಿದ್ದ ವ್ಯಾಸದೇವನ ಸೂಸಿ ಪಡೆದನ ಉಲ್ಲಾಸತನದಲ್ಲಿ, ಚಿಂತೆಯಾತರೋ ನಿಶ್ಚಿಂತರಾಗಿರೋ ಶಾಂತ ಗುರುಗಳ ಪಾದವಂತು ನಂಬಿರೋ, ಬಲ್ಲನು ಪಠಿಸಬಹುದಿದು ಕೇಳಿ ಕುಟಿಲರಹಿತರು, ಪಠಿಸಬಹುದುದು ಕುಟಿಲರಹಿತರು, ಸ್ಮರಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ, ದುರಿತ ತರೆದು ಪೊರೆವ ವಿಜಯ ಗುರುಗಳೇ ಅಂಬರ, ದುರಿತ ತರೆದು ಪೊರೆವ ವಿಜಯ ಗುರುಗಳೇ ಅಂಬರ. ನಿವಾಸ ನಿಮ್ಮೆದುರಿಗೆ ಕಾಣಿಸ್ತಕ್ಕಂಥ ಅಶ್ವತ್ಥ ವೃಕ್ಷದ ಕೆಳಭಾಗ. ಇಲ್ಲಿ ಪ್ರತಿ ವರ್ಷ ವಿಜಯಪ್ರಭುಗಳ ಆರಾಧನೆ ಆಗತಕ್ಕಂಥ ಸಂದರ್ಭದಲ್ಲಿ ಮಧ್ಯಾರಾಧನೆ, ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ 3 ದಿನಗಳಲ್ಲಿ ಈ ದಿವ್ಯವಾದ ದೇವಾಲಯಕ್ಕೆ, ಈ ಅಶ್ವತ್ಥ ವೃಕ್ಷಕ್ಕೆ ವಿಜಯಪ್ರಭುಗಳ ಮುಖವನ್ನು ಇಟ್ಟು ಇಲ್ಲೇ ಅವರ ಸನ್ನಿಧಾನ ಅದ ಅಂತ ಎಲ್ಲರಿಗೆ ನಂಬಿಕೆ. ಇಲ್ಲೇ ಪೂಜಾದಿಗಳೆಲ್ಲ ಸ್ವಾಮಿಗಳು ಬಂದರೆ ಇಲ್ಲೇ ಪೂಜಾದಿಗಳು ಒಮ್ಮೊಮ್ಮೆ ಮಾಡ್ತಾರೆ ಅಂತ ಪವಿತ್ರವಾಗಿರ್ತಕ್ಕಂಥ ವಿಜಯರಾಯರ ದಿವ್ಯ ಸನ್ನಿಧಾನದಿಂದ ಒಪ್ಪತಕ್ಕಂಥ ಅಶ್ವತ್ಥ ವೃಕ್ಷದ ಕೆಳಭಾಗ. ಹರೇ ಶ್ರೀನಿವಾಸ. ಮನೆಯವರು ಮೂಲ ವಿಗ್ರಹ ಸಾಲಿಗ್ರಾಮ ಶಿಲೆ ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಇದು ಅಶ್ವತ್ಥ ವೃಕ್ಷ ಶ್ರೀಪಾದರಾಜರು ಹಾಕಿರ್ತಕ್ಕಂಥ ಮರ 700 ವರ್ಷದ ಮರ. ಇದು ಮೊದಲಿಗೆ ಶ್ರೀಪಾದರಾಜರ ಸಂಚಾರಕ್ಕೆ ಬಂದ ಲಕ್ಷ್ಮೀ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡುವಂತ ಒಂದು ಸಂಕಲ್ಪ ಮಾಡಿದರು ಶ್ರೀಪಾದರಾಜರು. ಅವಾಗ ಅವ್ರು ಶಿಷ್ಯರನ್ನೆಲ್ಲ ಕೇಳ್ತಾರೆ, ಸ್ವಾಮಿ ಅಡವಿ ಕಾಡು ಇಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದಾಗ, ಇಲ್ಲ ಇಲ್ಲಿ ಮುಂದೆ ಮಹಾನುಭಾವರು ಅಂತ ಶ್ರೀಪಾದರಾಜರು ಹೇಳಿ ಅವರೇ ಪ್ರತಿಷ್ಠಾಪನೆ ಮಾಡಿ ಅವರೇ ಹಾಕಿರ್ತಕ್ಕಂಥ ಅಶ್ವತ್ಥ ವೃಕ್ಷ ಮರ. ಈ ಮರದ ಬಡ್ಡಿಯೇ ಕವಚ ಮಾಡಿಸೋದು. ಈ ಕವಚ ಇದ್ದಾಗ ಅಂದರೆ ಈಗಿಂದಲ್ಲ, ವಿಜಯದಾಸರ ಕಾಲದಲ್ಲಿ ಆಗಿರೋದು, ತೆಗಿಲಕ್ಕೆ ಬರೋದಿಲ್ಲ, ಅದು ಫಿಕ್ಸ್ ಆಗಿದೆ ವಿಜಯದಾಸರ ಕಾಲದಲ್ಲಿ ಇರೋದು. ಆಮೇಲೆ ವಿಜಯದಾಸರು ಇಲ್ಲಿ ವಿಶೇಷವಾಗಿ ಸೇವೆ, ಅವ್ರ ತಂದೆ ತಾಯಿ ಸೇವೆ ಮಾಡಿದ್ಮೇಲೆ ವಿಜಯದಾಸರ
ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಲ್ಲಿ ವಿಜಯದಾಸರಲ್ಲಿ ಹುಟ್ಟಿದ ಮೇಲೆ ಊರಲ್ಲಿದೆ. ಇದು ವಿಜಯದಾಸರು ಕಾಶಿಯಿಂದ ತಂದಿರ್ತಕ್ಕಂಥ ಈಶ್ವರಲಿಂಗ ರುದ್ರದೇವರು. ವಿಜಯದಾಸರು ಪೂಜೆ ಮಾಡಿರ್ತಕ್ಕಂಥ ಕಾಳಿಂಗ ಮರ್ದಾನದೇವರು. ಇದು ಅವ್ರು ಪೂಜೆ ಮಾಡಿರ್ತಕ್ಕಂಥ ನರಸಿಂಹ ಸಾಲಿಗ್ರಾಮ. ಈ ಡೊಗ್ಗಾಳ ಕೃಷ್ಣ ವಿಜಯದಾಸರು ಪೂಜೆ ಮಾಡಿ ಮೂಲ ಪಾದಕಿಗಳು. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ. ನಮ್ಮೆಲ್ಲರ ಜನ್ಮಾಂತರಗಳ ಸುಕೃತದ ಫಲದಿಂದ ಈಗಾಗಲೇ ಹೇಳಿದಂತೆ ಶ್ರೀಪಾದರಾಜರು ಪ್ರತಿಷ್ಠಿಸಿರತಕ್ಕಂಥ ಲಕ್ಷ್ಮೀ ನರಸಿಂಹನ ದಿವ್ಯ ಸನ್ನಿಧಾನದಿಂದ ಒಪ್ಪತಕ್ಕಂಥ ವಿಜಯರಾಯರ ಕಟ್ಟೆಯಿಂದ ಪ್ರಸಿದ್ಧವಾಗಿರತಕ್ಕಂಥ ಸನ್ನಿಧಾನಕ್ಕೆ ಬಂದಿದ್ದೇವೆ. ಅದು ಎದುರಿಗೆ ಕಾಣಿಸ್ತಕ್ಕಂಥ ಇದೇ ಗರ್ಭಗುಡಿ, ಲಕ್ಷ್ಮೀ ನರಸಿಂಹದೇವರ ಗರ್ಭಗುಡಿ. ಮಧ್ಯದಲ್ಲಿ ವಟವೃಕ್ಷಕ್ಕೆ ಸ್ಥಾಪಿಸಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಕವಚ ಅದು. ಆ ಪಕ್ಕದಲ್ಲಿ ಲಕ್ಷ್ಮೀ ನರಸಿಂಹದೇವರ ಬಲಭಾಗದಲ್ಲಿ ಹಿಂದೆ ಏನು ಕಾಣಿಸ್ತಾನಲ್ಲ, ಅದು ಶ್ರೀಪಾದರಾಜರು ಅಮೃತ ಸ್ವಹಸ್ತದಿಂದ ಪ್ರತಿಷ್ಠಾಪಿಸಿರತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಶಿಲಾ ವಿಗ್ರಹ. ನರಸಿಂಹದೇವರ ಅದು ಕವಚ ಏನು ಕಾಣಿಸ್ತದಲ್ಲ ದೊಡ್ಡದಾಗಿ ಹಿತ್ತಾಳಿದು, ಆ ನರಸಿಂಹದೇವರ ಬಲಪಾದದ ಕೆಳಭಾಗದಲ್ಲಿ ಲಿಂಗಾಕಾರದಲ್ಲಿ ಒಂದು ಮೂರ್ತಿ ಕಾಣಿಸ್ತದೆ ನಮಗೆ. ಅದು ಒಂದು ಸಾಕ್ಷಾತ್ ವಿಜಯರಾಯರು ಕಾಶಿಯಿಂದ ತೊಗೊಂಬಂದಿರತಕ್ಕಂಥ, ಅವರಿಗೆ ಸೂಚಿತವಾಗಿ ನಾನು ಲಿಂಗ ರೂಪದಲ್ಲಿ ಇದರಲ್ಲಿ ಇದ್ದೀನಿ, ನನ್ನನ್ನು ಕರ್ಕೊಂಡು ಹೋಗುವಂತ ಅವರಿಗೆ ಆಜ್ಞಾ ಮಾಡಿದ ಮೇಲೆ ನರಸಿಂಹದೇವರ ದಿವ್ಯ ಸನ್ನಿಧಾನಕ್ಕೆ ವಿಜಯಪ್ರಭುಗಳು ಆ ಲಿಂಗವನ್ನು ತಂದು ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ, ಇಲ್ಲೇ ಇಟ್ಟಿದ್ದಾರೆ. ಪ್ರತಿನಿತ್ಯದಲ್ಲಿ ಅದಕ್ಕೆ ಪೂಜೆ ಆಗ್ತದೆ. ನರಸಿಂಹದೇವರ ಎಡಭಾಗದಲ್ಲಿ ಪ್ರಾಣದೇವರ ಮೂರ್ತಿ ಅದೇ ಶಿಲಾಮೂರ್ತಿ ಕಾಣಿಸ್ತದೆ ನಮಗೆ. ಮುಂಭಾಗದಲ್ಲಿ ವಿಜಯಪ್ರಭುಗಳ ಉತ್ಸವ ಮೂರ್ತಿ. ಪ್ರತಿ ವರ್ಷ ಈ ಉತ್ಸವ ಮೂರ್ತಿಗೆ ಇಲ್ಲಿ ರಥೋತ್ಸವ, ಪಲ್ಲಕ್ಕಿ ಸೇವಾ, ಭಜನಾದಿ ಕಾರ್ಯಕ್ರಮಗಳು ಅಪೂರ್ವವಾದ ರೀತಿಯಲ್ಲಿ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಅಪೂರ್ವವಾದ ರೀತಿಯಲ್ಲಿ ನಡೀತದೆ. ಸಾವಿರ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಬಂದು ಭಾಗವಹಿಸ್ತಾರೆ. ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರಲ್ಲ, ಅವರು ವಂಶ ಪರಂಪರೆಯಿಂದ ಅರ್ಚಕರಾಗಿ ನರಸಿಂಹನಿಗೆ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂಥ ಪರಮಾತ್ಮ ಸ್ವರೂಪಿಯಾಗಿರತಕ್ಕಂಥ ಕರುಣಾಮೂರ್ತಿಯಾದ ನರಸಿಂಹನನ್ನು ವಿಜಯಪ್ರಭುಗಳ ಮಾತಿನಿಂದಲೇ ನೋಡೋಣ. ಅದ್ಭುತವಾದ ಒಂದು ಕೀರ್ತನೆ ಮಾಡಿದ್ದಾರೆ. ಬಳಿರೆ ಬಳಿರೆ ನರಸಿಂಹ, ಬಳಿರೆ ಬಳಿರೆ ನರಸಿಂಹ, ಮಲತವರ ವೈರಿ ಉರಿ ಮಾರಿ. ಬಳಿರೆ ಬಳಿರೆ ನರಸಿಂಹ, ನಗಗಳಲ್ಲಾಡೆ ಚತುರ್ದಶ, ಜಗವೆಲ್ಲ ಕಂಪಿಸಿ ಕೆಂಪಾಗೆ, ಹಾಗೆ ಬಲವ ಹದೆಗಡಿಸಿ ರೋಷಗಿಡಿ ಉಗುಳುತ್ತ ಬಂದ ನರಸಿಂಹ. ಬಳಿರೆ ನರಸಿಂಹ ಮಗಸಿಂಹ, ಬಳಿರೆ ನರಸಿಂಹ ಮಗಸಿಂಹ. ಅದು 5 ನುಡಿಯ ಜಗನ್ನಾಥದಾಸರು ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ಅಂತಕ್ಕಂಥ ಒಂದು ಕೀರ್ತನೆಯಲ್ಲಿ ಇಡೀ ಸಪ್ತಮ ಸ್ಕಂದದ ಚಿಂತನೆಯನ್ನು ಕೊಟ್ಟು ನರಸಿಂಹನ ರೂಪಕಲ್ಪನೆಯನ್ನು ನಮ್ಮ ಕಣ್ಣ ಮುಂದೆ ಬರುವಂತೆ ಮಾಡಿದರೆ, ಅವರಿಗೆ ಗುರುಗಳಾಗಿರ್ತಕ್ಕಂಥ ಪರಮಗುರುಗಳಾಗಿರ್ತಕ್ಕಂಥ ವಿಜಯಪ್ರಭುಗಳು ಅದು ಎಂಥ ಅದ್ಭುತವಾಗಿ ರಚನೆ ಮಾಡಿದ್ದಾರೆ ಅಂದರೆ, ನರಸಿಂಹರೂಪಿ ಹಿರಣ್ಯಕಶ್ಯಪನ ಸಂಹಾರಕ್ಕಾಗಿ ಪ್ರಹ್ಲಾದನ ಪ್ರಾರ್ಥನೆಯಂತೆ ಕಂಬದಿಂದ ಬಂದಿರತಕ್ಕಂಥವನಾಗಿ ಹೇಗೆ ಬಂದ, ಯಾವ ರೀತಿಯಲ್ಲಿ ಆ ಹಿರಣ್ಯಕಶ್ಯಪವನ್ನು ಸಂಹಾರ ಮಾಡಿದ, ಅದನ್ನು ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ವಿಚಿತ್ರ ಏನು ಗೊತ್ತನ, ಆ ನರಸಿಂಹಾವತಾರ ಭಯಂಕರವಾಗಿರತಕ್ಕಂಥ ನರಸಿಂಹಾವತಾರ. ಅವನು ಭಯಂಕರ ಅಲ್ಲ, ಅವನು ಕ್ರೂರ ಅಲ್ಲ, ಅವನು ಕರುಣಾಮೂರ್ತಿ. ಆದರೆ ದೈತ್ಯನಾದ ಹಿರಣ್ಯಕಶ್ಯಪಿಗೆ ಹಾಗೆ ತೋರಿದ, ದೈತ್ಯನ ಭೃತ್ಯರಿಗೆಲ್ಲ ಹಾಗೆ ತೋರಿದ. ಆ ತಕ್ಕಂತೆ ಶಬ್ದ ವಿನ್ಯಾಸ ಮಾಡಿದ್ದಾರೆ ಮಹಾನುಭಾವರಾದ ವಿಜಯ. ಬಳಿರೆ ನರಸಿಂಹ ಮಗಸಿಂಹ, ಉಗುರಿಂದ ಕ್ರೂರನ್ನ ಹೇರೊಡಲ, ಬಗೆದು ರಕ್ತವನ್ನು ಉಗಿದು ಚಲ್ಲಿ ಕೊರಳಿಗೆ ಕರುಳ,
ತೆಗೆದು ತೆಗೆದು ಇಟ್ಟ ನರಸಿಂಹ ಬಳಿರೆ ನಾರಸಿಂಹ ಮಗಸಿಂಹ ಮಲ ತವರ ವೈರಿ ಉರಿ ಮಾರಿ ಬಳಿರೆ ನಾರಸಿಂಹ ಮಹಸಿಂಹ ಯುಗದೊಳಗೆ ಪ್ರಣತಾರ್ತಿಹರನೆಂದು ಜಗಿಪ ಮಕುಟ ತೂಗೆ ನಗುತ ಸುರರು ಗಗನದಿ ನೆರಹಿ ನಗುತ ಸುರರು ಗಗನದಿ ನೆರೆದು ಮಿಗೆಲೆನೆ ನಾರಸಿಂಹ ಬಳಿರೆ ನಾರಸಿಂಹ ಮಗಸಿಂಹ ಒಂದೊಂದೊಂದೊಂದು ಮುನಿಗಳಿಗೆ ಒಲಿದು ಅಂದಂದ ಗಾಯನಕ್ಕೆ ಒಲಿದು ಗಾಯನಕ್ಕೆ ಒಲಿದು ಅಂದಂದವ ಚೋಳಂಗಿರಿ ಮಂದಿರನೆ ವಿಜಯ ವಿಠಲ ನಾರಸಿಂಹ ಬಳಿರೆ ನಾರಸಿಂಹ ಮಗಸಿಂಹ ಮಲ ತವರ ವೈರಿ ಉರಿ ಮಾರಿ ಬಳಿರೆ ನಾರಸಿಂಹ ಮಗಸಿಂಹ ಬಳಿರೆ ನಾರಸಿಂಹ ಮಹಸಿಂಹ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ರಮಾರಮಣ ಗೋವಿಂದ ಗೋವಿಂದ. ಕೃಷ್ಣನ ಲೀಲೆಗಳನ್ನು ಅಪೂರ್ವವಾದ ರೀತಿಯಲ್ಲಿ ಚಿಂತನೆ ಮಾಡಿರುವರು. ಅವುಗಳು ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದ ಕೃಷ್ಣನ ಲೀಲೆಗಳನ್ನು ಹಾಡಿರುವರು. ಗೋಪಿಕಾ ಸ್ತ್ರೀಯರು ವಿರಹ ತಾಳಲಾರದೆ ಅವನು ಕೃಷ್ಣ ತಮ್ಮನ್ನು ಬಿಟ್ಟು ಅಡವಿಯಲ್ಲಿ ಅಂತರ್ಧಾರನಾದಾಗ ಭಾಗವತದಲ್ಲಿ ವೇಣುಗೀತ ಗೋಪಿಗೀತ ಬಂದರೆ ಇಲ್ಲಿ ವಿಜಯಪ್ರಭುಗಳು ಮತ್ತೊಂದು ರೀತಿಯಿಂದ ಹೇಳ್ತಾರೆ. ನಿನ್ನ ನಗಲಿ ಪೋಗಲಾರೆವೋ, ನಿನ್ನ ನಗಲಿ ಪೋಗಲಾರೆವೋ, ನೀರಜಾಕ್ಷ ನಿನ್ನ ಸೇರಿ ಸುಖಿಸ ಬಂದೆವೋ. ಪ್ರಭು ಸ್ವಾಮಿ, ನಿನ್ನನ್ನು ಆಗಲಿ ನಿನ್ನ ದರ್ಶನ ಇಲ್ಲದ್ರೆ ನಾನು ಇರ್ಲಾರ್ನೆಯ ಅಂತಾರೆ. ಯಾಕೆಂದ್ರೆ ಭಕ್ತ ತನ್ನ ಮನಸ್ಸನ್ನೆಲ್ಲ ಭಗವಂತನಿಗೆ ಒಪ್ಪಿಸಿಬಿಡ್ತಾನೆ. ಮಾಡುವುದರಲ್ಲಿ ನಿಸ್ಸೀಮ ಅಂದ್ರೆ ನಾರಾಯಣ. ಅವನು ತೋರ್ತಾನೆ, ತೋರದೇ ಇರುವುದಿಲ್ಲ. ಅವರಿಗೆ ತನ್ನ ಹತ್ರ ಬಂದಾಗೆಲ್ಲ ತಾನು ದೂರ ಸರಿಲಿಕ್ಕೆ ಹೋಗ್ತಾನೆ. ಹತ್ರ ಬಂದಷ್ಟು ಕಷ್ಟಗಳನ್ನು ಕೊಡ್ತಾನೆ. ಎಂತೂ ಅನುಗ್ರಹಿತ ಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ಯಾರನ್ನು ನಾನು ಅನುಗ್ರಹ ಮಾಡಬೇಕು ಅಂತೀನೋ ಅವರನ್ನು ವಿಪರೀತವಾಗಿ ಪರೀಕ್ಷೆ ಮಾಡ್ತೀನಿ, ಅವರ ಎಲ್ಲ ಸಂಪತ್ತುಗಳನ್ನು ಹರಿಸ್ತೀನಿ ಅಂತಾನೆ ಕೃಷ್ಣ. ಆಗ ಆ ರೀತಿ ಪರೀಕ್ಷೆಗೆ ಒಳಗಾದ ಭಕ್ತ ಹೇಳ್ತಾನೆ, ನಿನ್ನ ನಗಲಿ ಪೋಗಲಾರೆವೋ ಕೃಷ್ಣ, ನಿನ್ನ ನಗಲಿ ಪೋಗಲಾರೆವೋ. ವಿಜಯಪ್ರಭುಗಳು ಮತ್ತೊಂದು ಅಪೂರ್ವವಾದ ಕೃತಿ ಮಾಡಿದ್ದಾರೆ. ಅದು ಇವತ್ತು ಬಹಳ ಎಲ್ಲರೂ ಅದನ್ನು ಹೇಳ್ತಾರೆ. ಅದರಲ್ಲಿ ತಮ್ಮ ಜೀವನವನ್ನೆಲ್ಲ ಭಗವಂತನ ಮುಂದೆ ಇಟ್ಟು ಸರೆಂಡರ್ ಆಗಿದ್ದಾರೆ. ನಂದೇನದು ಸ್ವಾಮಿ, ಸರ್ವತಂತ್ರ ಸ್ವತಂತ್ರ ನೀನು. ಯಾವಾಗ ಸುಖ ಕೊಡ್ತೀವಿ, ಯಾವಾಗ ದುಃಖ ಕೊಡ್ತೀವಿ. ಬಹಳ ಕಷ್ಟದಲ್ಲಿದ್ದೆ, ಆ ಕಷ್ಟದಲ್ಲಿದ್ದ ನನ್ನನ್ನು ಇಷ್ಟು ಮೇಲ್ಮಟ್ಟಕ್ಕೆ ತಂದ ನೀನು. ಇದು ನನ್ನ ತಪಸ್ಸಿನಿಂದ ನಂದಿಂದ ಆದದ್ದಲ್ಲ, ನಿನ್ನ ಅನುಗ್ರಹದಿಂದ ಆದದ್ದು ಅಂತ ಹೇಳ್ತಾರೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಗರಾಯ. ಎನ್ನ ಪುಣ್ಯಗಳಿಂದ ಈ ಪಾರಿ ಉಂಟೇನೋ, ನಿನ್ನದೇ ಸಕಲ ಸಂಪತ್ತು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು ಮಗರಾಯ. ಪದವಿಯ ಕೊಡುವವಗೆ ಲೌಕಿಕ
ವೈದಿಸುವುದು ಮಹ ಖ್ಯಾತೆ ಮೈದುನಗೊಲಿದ ಶ್ರೀ ವಿಜಯ ವಿಠಲ ನಿನ್ನ ಪಾದ ಸಾಕ್ಷಿಯಾಗಾನುಭವವೋ ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶರಣಯ್ಯ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀ ವೈಕುಂಠನಾಯಕ ಶರಣು ಶ್ರೀ ಪುರುಷೋತ್ತಮ ಶರಣು ಶ್ರೀಧರ ಗರುಡ ವಾಹನ ಶರಣು ಶ್ರೀಧರ ಗರುಡ ವಾಹನ ಶರಣು ವೆಂಕಟನಾಯಕ ಶರಣು ಶರಣಯ್ಯ ಶರಣು ಶರಣಯ್ಯ ಆನಂದ 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 ಮತ್ತೆ ಪರಮಾನಂದ ಆನಂದ ಆನಂದ ಆನಂದನ ಕಂದ ಒಲಿಯಲು ಏನಂದ ವೇದ ವೃಂದ ಆನಂದ 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 ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರ್ಶನ ಮಧ್ವರಾತ್ರ ಪ್ರವಚನ ಮುದ್ದು ಕೃಷ್ಣನ ದರ್ಶನ ಸಿದ್ಧ ವಿಜಯ ವಿಠಲನ ಸಿದ್ಧ ವಿಜಯ ವಿಠಲನ ಶುದ್ಧ ಮನದಿ ಕೊಂಡಾಡುವವರಿಗೆ ಆನಂದ 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 ಮತ್ತೆ ಪರಮಾನಂದ ಆನಂದ 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 ಆನಂದ